ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ವಂದೇ ಮಾತರಂ ಗೀತೆಯು ರಾಷ್ಟ್ರೀಯತೆಯ ಮಹಾನ್ ಸಂಕೇತವಾಗಿ ಮೂಡಿಬಂದಿದ್ದರೂ ಮುಸ್ಲಿಂ ಸಮುದಾಯವು ಇದನ್ನು ಹಾಡಲು ತೋರುವ ಹಿಂಜರಿಕೆಯ ಹಿಂದೆ ಆಳವಾದ ಧಾರ್ಮಿಕ ಬದ್ಧತೆ ಮತ್ತು ಸಾಂವಿಧಾನಿಕ ಹಕ್ಕುಗಳಿವೆಯೇ ಹೊರತು ದೇಶದ ಮೇಲಿನ ಅಸಮಾಧಾನವಲ್ಲ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಇಸ್ಲಾಂ ಧರ್ಮದ ಮೂಲಭೂತ ನಂಬಿಕೆಯಾದ ತೌಹೀದ್ ಅಥವಾ ಏಕದೇವೋಪಾಸನೆಯು ಮುಸ್ಲಿಮರಿಗೆ ಕೇವಲ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಮಾತ್ರ ಆರಾಧನೆ ಮತ್ತು ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಲು ಅನುಮತಿಸುತ್ತದೆ. ವಂದೇ ಮಾತರಂ ಗೀತೆಯು ಭಾರತ ಭೂಮಿಯನ್ನು ದೇವತೆಯ ರೂಪದಲ್ಲಿ ದುರ್ಗೆ ಅಥವಾ ಲಕ್ಷ್ಮಿ ಕಲ್ಪಿಸಿ ಆರಾಧಿಸುವ ಸಾಲುಗಳನ್ನು ಒಳಗೊಂಡಿರುವುದರಿಂದ ಅದನ್ನು ಹಾಡುವುದು ತಮ್ಮ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ತರುತ್ತದೆ ಎಂಬುದು ಅವರ ಪ್ರಾಮಾಣಿಕ ನಂಬಿಕೆಯಾಗಿದೆ. ದೇಶದ ಮೇಲಿನ ಪ್ರೀತಿ, ಲಾಯಲ್ಟಿ ಮತ್ತು ದೇಶದ ಆರಾಧನೆ ವರ್ಷಿಪ್ ನಡುವಿನ ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಂಡಾಗ ಮುಸ್ಲಿಮರ ನಿಲುವು ಕೇವಲ ಅವರ ಧಾರ್ಮಿಕ ತತ್ವಗಳ ಪಾಲನೆಯೇ ಹೊರತು ರಾಷ್ಟ್ರವಿರೋಧಿ ಕೃತ್ಯವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಈ ವಿಷಯದಲ್ಲಿ ಮುಸ್ಲಿಂ ಸಮುದಾಯದ ನಿರಪರಾಧಿತ್ವವನ್ನು ಸಾಬೀತುಪಡಿಸಲು ಅವರ ಐತಿಹಾಸಿಕ ಕೊಡುಗೆಗಳೇ ಸಾಕ್ಷಿಯಾಗಿವೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೌಲಾನಾ ಅಬುಲ್ ಕಲಾಂ ಆಜಾದ್, ಅಬಿದ್ ಹಸನ್ ಸಫ್ರಾನಿ ಮತ್ತು ಹಸ್ರತ್ ಮೊಹಾನ್ಯಂತಹ ನಾಯಕರು ವಂದೇ ಮಾತರಂ ಬದಲಿಗೆ ಜೈ ಹಿಂದ್ ಮತ್ತು ಇನ್ಕಿಲಾಬ್ ಜಿಂದಾಬಾದ್ ನಂತಹ ಘೋಷಣೆಗಳ ಮೂಲಕ ಭಾರತದ ಸ್ವಾತಂತ್ರ್ಯದ ದನಿಯನ್ನು ಎತ್ತರಿಸಿದ್ದರು. ಮೊಹಮ್ಮದ್ ಇಕ್ಬಾಲ್ ಅವರು ರಚಿಸಿದ ಸಾರೆ ಜಹಾನ್ ಸೆ ಅಚ್ಚಾ ಗೀತೆಯನ್ನು ಮುಸ್ಲಿಮರು ಇಂದಿಗೂ ಅತ್ಯಂತ ಹೆಮ್ಮೆಯಿಂದ ಹಾಡುತ್ತಾರೆ, ಏಕೆಂದರೆ ಅದರಲ್ಲಿ ದೇಶದ ಮೇಲಿನ ಪ್ರೇಮವಿದೆಯೇ ಹೊರತು ಧಾರ್ಮಿಕ ಸಂಘರ್ಷವಿಲ್ಲ. ಇದಲ್ಲದೆ ಭಾರತದ ಸಂವಿಧಾನದ 25ನೇ ವಿಧಿಯು ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಧರ್ಮವನ್ನು ಪಾಲಿಸುವ ಸ್ವಾತಂತ್ರ್ಯವನ್ನು ನೀಡಿದ್ದು, ಸುಪ್ರೀಂ ಕೋರ್ಟ್ ಕೂಡ ಧಾರ್ಮಿಕ ಕಾರಣಗಳಿಗಾಗಿ ಯಾವುದೇ ಗೀತೆಯನ್ನು ಹಾಡಲು ಯಾರನ್ನೂ ಒತ್ತಾಯಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮುಸ್ಲಿಮರು ಈ ಗೀತೆಯನ್ನು ಹಾಡದಿದ್ದರೂ ರಾಷ್ಟ್ರಧ್ವಜಕ್ಕೆ ಮತ್ತು ರಾಷ್ಟ್ರೀಯ ಲಾಂಛನಗಳಿಗೆ ಪೂರ್ಣ ಗೌರವವನ್ನು ನೀಡುತ್ತಾರೆ. ಹೀಗಾಗಿ ಕೇವಲ ಒಂದು ಗೀತೆಯ ಆಧಾರದ ಮೇಲೆ ಒಂದು ಇಡೀ ಸಮುದಾಯದ ದೇಶಭಕ್ತಿಯನ್ನು ಅಳೆಯುವುದು ತರ್ಕಬದ್ಧವಲ್ಲ. ಅವರ ನಿಲುವು ಧಾರ್ಮಿಕ ಪಾವಿತ್ರ್ಯತೆಯನ್ನು ಕಾಪಾಡುವ ಉದ್ದೇಶವನ್ನು ಹೊಂದಿದೆಯೇ ಹೊರತು ಅದು ರಾಷ್ಟ್ರೀಯತೆಗೆ ಸಲ್ಲಿಸುವ ಅಪಮಾನವಲ್ಲ ಎಂಬ ವೈಚಾರಿಕ ದೃಷ್ಟಿಕೋನವು ಸಮಾಜದಲ್ಲಿ ಸೌಹಾರ್ದತೆಯನ್ನು ಬೆಳೆಸಲು ಸಹಕಾರಿಯಾಗಿದೆ.